ಹೆಸರು ಬಂದು ಮೃತ್ಯುಂಜಯ ಅಂತೇಳಿ. ಗಂಗಾವತಿಯಿಂದ ಹಿರೇಜಂಕಲಿಂದ ನಾನು ಇರೋದು ನಮ್ಮೂರು. ನಾನು ಪ್ರತಿ ವರ್ಷ ಅಂತೆ ಹೋದ ವರ್ಷ ನಾನು ಪಂಢರಪುರಿಗೆ ಹೋಗಿದ್ದೆ. ಅಂದರೆ ಮಹಾರಾಷ್ಟ್ರದಲ್ಲಿರುವಂಥ ಶ್ರೀ ಪಾಂಡುರಂಗನ ದರ್ಶನಕ್ಕೆ ಹೋಗಿದ್ದೆ. ಅವಾಗ ಹೋದ ವರ್ಷ 330 ಕಿಲೋಮೀಟ್ರ್ ನಾನು ಇದೇ ಸೈಕಲ್ ತೊಗೊಂಡು ಹೋಗಿದ್ದೆ. ಈ ವರ್ಷವೂ ಕೂಡ ಶ್ರೀಶೈಲಕ್ಕೆ ಅದು 330 ಕಿಲೋಮೀಟ್ರ್ ಹೋಗಿದ್ದೆ. ಈ ವರ್ಷ 407 ಕಿಲೋಮೀಟ್ರು ರಾಯಚೂರು ಮೇಲಿಂದ ಸಿಂಧನೂರು, ರಾಯಚೂರು, ಆಂಧ್ರ ಆ ಮುಖಾಂತರ ನಾನು ಸೈಕಲಲ್ಲಿ ಒಬ್ಬನೇ ಹೋಗ್ತಾಯಿದ್ದೀನಿ. ಮತ್ತು ಮುಂದಿನ ವರ್ಷ ಏನಾದರೂ ದೇವ್ರ ಶಕ್ತಿ ಕೊಟ್ಟರೆ ಇನ್ನು ಮತ್ತೆ ಮುಂದೆ ಎಲ್ಲಾದರೂ ಕಿಲೋಮೀಟ್ರ್ ಹಿಂಗೆ ಜಾಸ್ತಿ ಎಲ್ಲಾದರೂ ಹೋಗೋಣ ಅಂತ ನನ್ನೊಂದು ಭರವಸೆ. ಈಗ ನಮ್ಮ ನೀಲಕಂಠೇಶ್ವರ ಒಂದು ಸಮಿತಿಯಿಂದ ಮತ್ತು ಮಲ್ಲಿಕಾರ್ಜುನ ಮಠದ ಸಮಿತಿಯಿಂದ ಎಲ್ಲರೂ ನನಗೆ ಆಶೀರ್ವದಿಸಿ ಕಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ಪೂಜೆಯ ಮುಖಾಂತರ ನಾನು ಗಂಗಾವತಿಯಿಂದ ಈಗ ನನ್ನ ಪ್ರಯಾಣ ಮುಂದುವರಿಸ್ತಾ ಇದ್ದೀನಿ. ನಮಸ್ಕಾರಗಳು. ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಕೃಪಾ ಆಶೀರ್ವಾದದಿಂದ ಇಂದು ಶ್ರೀಮಠದಿಂದ ಶ್ರೀಶೈಲಕ್ಕೆ ಸೈಕಲ್ ಮುಖಾಂತರ ದರ್ಶನ ಪಡೆಯಲಿಕ್ಕೆ ಶ್ರೀ ಮೃತ್ಯುಂಜಯ ಹಿರೇಜಂತಗಳು ಇವರು ಪ್ರಯಾಣ ಮಾಡ್ತಿದ್ದಾರೆ. ಇವರಿಗೆ ಒಳ್ಳೆಯ ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಕೃಪಾ ಕಟಾಕ್ಷ ಒಳ್ಳೆಯದಾಗಲಿ, ಶುಭವಾಗಲಿ ಅಂತೇಳಿ ಶುಭ ಹಾರೈಸುತ್ತಿದ್ದೆ. ಚನ್ನಬಸವ ತಾತನಲ್ಲಿ ನಮಿಸುತ್ತಾ ಇಲ್ಲಿ ನಮ್ಮೊಂದಿಗೆ ಮೃತ್ಯುಂಜಯ ಅಂತ ಒಂದು ಯುವಕ ಇದ್ದಾನೆ. ಸೈಕಲ್ ಮುಖಾಂತರ ಈ ಬಾರಿ ಶ್ರೀಶೈಲ ಯಾತ್ರೆಯನ್ನು ಕೈಗೊಂಡಿರ್ತಾರೆ. ಇವರು ಗಂಗಾವತಿಯ ಹಿರೇಜಂಕಲ್ ನಿವಾಸಿಯಾಗಿರ್ತಾರೆ. ಕಳೆದ ವರ್ಷದಿಂದಲೇ ಸೈಕಲ್ ಯಾತ್ರೆಯನ್ನು ಮಾಡಿದ್ದಾರೆ. ಹೋದ ವರ್ಷ ಪಂಢರಾಪುರಕ್ಕೆ ಗಂಗಾವತಿಯಿಂದ ಸೈಕಲ್ ಮಾರ್ಗದಲ್ಲಿ ಕಳೆದ ವರ್ಷದಲ್ಲಿ 3.5 ದಿವಸಕ್ಕೆ ಆ ಪಂಢರಾಪುರ ವಿಠ್ಠಲನ ಸನ್ನಿಧಿಯನ್ನು ದರ್ಶನ ಮಾಡಿಕೊಂಡಿರ್ತಾರೆ. ಈ ವರ್ಷವೂ ಕೂಡ ನಾವು ಗಂಗಾವತಿಯಿಂದ ಇಲ್ಲಿರ್ತಕ್ಕಂಥ ಎಲ್ಲರೂ ಅವರ ಯಾತ್ರೆ ಶ್ರೀಶೈಲ ಯಾತ್ರೆ ಶುಭವಾಗಲಿ, ಆ ಶ್ರೀಶೈಲ ಮಲ್ಲಿಕಾರ್ಜುನ ಒಳ್ಳೆಯದು ಮಾಡಲಿ ಅಂತೇಳಿ ಅವರೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸುದ್ದಿ ಏನಂದರೆ ಮೃತ್ಯುಂಜಯ ಅವರು ಈ ವರ್ಷ ಶ್ರೀಶೈಲ ಮಲ್ಲಿಕಾರ್ಜುನ ಯಾತ್ರೆಗೆ ಹೋಗ್ತಿದ್ದಾರೆ. ಇದಕ್ಕೆ ಮುಂಚೆ ಅವರು ಹೇಳಿದಂಗೆ ಪಂಢರಪುರ ಮಾಡಿದರು. ಇದು ಬರೀ ಯಾತ್ರೆ ಅಲ್ಲ, ನಾನು ನೆನೆಸಿದ್ದು ಎಲ್ಲ ಮನುಷ್ಯರನ್ನು ಜೋಡಿಸುವಂಥ ಕೆಲಸ ಮಾಡ್ತಿದ್ದಾರೆ. ಈ ವಿಷಯದಲ್ಲಿ, ಈ ವಿಹಾರದಲ್ಲಿ ಅವರಿಗೆ ನಿರ್ವಿಘ್ನವಾಗಿ ಅವರ ಯಾತ್ರೆ ಸಾಗಲಿ ಅಂತ ನಾನು ತಾತನವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಹೆಚ್ಚಿನ ಮೃತ್ಯುಂಜಯವರು ಇಂಥ ಯುವಕರು ಶ್ರೀಶೈಲ ಯಾತ್ರೆಯನ್ನು ಸೈಕಲ್ ಮುಖಾಂತರ ಮಾಡ್ತಾ ಇರೋದು ನಮ್ಮ ಗಂಗಾವತಿ ನಗರಕ್ಕೆ ಹೆಮ್ಮೆಯಾದ ವಿಷಯ. ಈಗಿನ ಯುವಕರೆಲ್ಲ ಬೇರೆ ಬೇರೆ ಚಟಗಳಿಗೆ, ಬೇರೆ ಬೇರೆ ಆಧುನೀಕರಣದಲ್ಲಿ ಒಳಗೊಂಡು ಪಾಶ್ಚಿಮಾತ್ಯಕ್ಕೆ ಹೊಂದ್ಕೊಂಡು ಹೋಗ್ತಾ ಇದ್ದಾಗ ಇಂಥ ಯುವಕರು ನಮಗೆಲ್ಲ ಅವರಿಗೆ ಎಲ್ಲರಿಗೂ ಒಂದು ನಿದರ್ಶನ ಆಗಲಿ, ಇದೇ ರೀತಿ ನಮ್ಮ ಧರ್ಮವನ್ನು ಜೋಡಣೆ ಮಾಡುವಂಥ ಕಾರ್ಯಗಳನ್ನು ಯುವಕರು ಮಾಡಲಿ ಅಂತ ಹೇಳ್ತಾ ಅವರಿಗೆ ದೇವರು ಐಶ್ವರ್ಯ ಆರೋಗ್ಯನ ಕೊಟ್ಟು ಈ ಪ್ರಯಾಣವನ್ನು ಸುಖಕರವಾಗಿರಲಿ ಅಂತ ಹೇಳ್ತಾ ಅಭಿನಂದನೆ. ಜೈ ಶ್ರೀ